ನಮಸ್ತೆ ಆತ್ಮೀಯರೇ. ಇಂದಿನ ವಿಶೇಷ ಏನೆಂದರೆ ಮಣ್ಣೆತ್ತಿನ ಅಮಾವಾಸ್ಯೆ. ಇಂದಿನ ಅಮಾವಾಸ್ಯೆ ಮಣ್ಣೆತ್ತಿನ ಅಮಾವಾಸ್ಯೆಯಾಗಿದ್ದು, ಈ ದಿನ ನಮ್ಮ ರೈತಾಪಿ ಜನರು ತಮ್ಮ ಮನೆಯಲ್ಲಿರುವ ಎತ್ತುಗಳನ್ನು ಪೂಜಿಸುವ ಒಂದು ವಿಧವಾಗಿದೆ. ಕೆರೆಯಿಂದ ತಂದ ಮಣ್ಣಿನಿಂದ ಎತ್ತುಗಳನ್ನು ತಯಾರಿಸಿ ಪೂಜಿಸುವುದು ಈ ಹಬ್ಬದ ವಿಶೇಷ. ಮಣ್ಣಿಗೂ ಎತ್ತಿಗೂ ಅವಿನಾಭಾವ ಸಂಬಂಧವಿದೆ. ಅಲ್ಲದೆ ಮಣ್ಣಿನ ಎತ್ತಿನ ಮೂರ್ತಿಗಳನ್ನು ಪೂಜಿಸಿದರೆ ಸಕಾಲದಲ್ಲಿ ಮಳೆ ಬೆಳೆ ಆಗುತ್ತದೆ ಎನ್ನುವ ನಂಬಿಕೆ ರೈತರದ್ದು. ತಮ್ಮ ಬದುಕಿಗೆ ಆಸರೆ ಆಗಿರುವ ಎತ್ತುಗಳನ್ನು ರೈತಾಪಿ ಜನರು ಪೂಜಿಸಿ ಸಂಭ್ರಮಿಸುವ ಈ ಹಬ್ಬ ಕಾರ್ಹುಣ್ಣಿಮೆಯ ನಂತರ ಬರುತ್ತದೆ. ಇಲ್ಲಿ ನಾವು ಮಣ್ಣೆತ್ತಿನ ಜೊತೆ ಡೋಣಿಯನ್ನು ಸಹ ಇಟ್ಟು ಆ ಭಗವಂತನಿಗೆ, ಆ ನಂದಿ ರೂಪವಾದ ವೃಷಭನಿಗೆ ಕೃತಜ್ಞತೆ ಸಲ್ಲಿಸುವುದು ಈ ಹಬ್ಬದ ವಿಶೇಷವಾಗಿದೆ. ಈಗ ಮಾರುಕಟ್ಟೆಯಲ್ಲಿ ವಿಧ ವಿಧವಾದ ಬಸವಣ್ಣನ ಮೂರ್ತಿಗಳು ಸಹ ಮಾರಲ್ಪಡಲಾಗುತ್ತದೆ. ಅದನ್ನು ತಂದು ನಮ್ಮ ಜಗಲಿ ಮೇಲೆ ಇಟ್ಟು ಪೂಜೆ ಮಾಡಿ ಆ ಬಸವಣ್ಣನಿಗೆ ಕೃತಜ್ಞತೆ ಸಲ್ಲಿಸುವ ಈ ಹಬ್ಬವೇ ಮಣ್ಣೆತ್ತಿನ ಹಬ್ಬವಾಗಿದೆ. ರೈತ ತಾನು ಬಿತ್ತ ಬೀಜದಿಂದ ಹಿಡಿದು ಬಂದ ಫಸಲಿನಿಂದ ಹಿಡಿದು ಅದನ್ನು ಮಾರುಕಟ್ಟೆಗೆ ತರುವ ತನಕ ಉಪಯೋಗಿಸಲ್ಪಡುವ ಈ ಬಸವಣ್ಣನು ಬಹುಮುಖ್ಯ ಪಾತ್ರ ವಹಿಸುತ್ತಾನೆ. ಹಾಗಾಗಿ ಈ ಬಸವಣ್ಣನಿಗೆ ಇದೊಂದು ದಿನವಾದರೂ ವಿಶೇಷವಾಗಿ ಪೂಜೆ ಸಲ್ಲಿಸಿ ಕೃತಜ್ಞತೆ ಸಲ್ಲಿಸುವ ವಾಡಿಕೆ ಹಿಂದಿನಿಂದಲೂ ಬಂದಿದೆ. ಈ ಆಧುನೀಕರಣದಲ್ಲಿ ಬಹಳಷ್ಟು ಜನ ಎತ್ತನ್ನು ಉಪಯೋಗಿಸೋದನ್ನು ಬಿಟ್ಟಿದ್ದಾರೆ. ಅದರ ಬದಲು ಟ್ರ್ಯಾಕ್ಟರ್ಗಳನ್ನು ಉಪಯೋಗಿಸುತ್ತಿದ್ದಾರೆ. ಆದರೂ ಕೆಲವು ಭಾಗದಲ್ಲಿ ಇನ್ನೂ ಸಹ ಈ ವೃಷಭನ ಕೆಲಸ ಸಾಗುತ್ತಿದೆ. ತಮಗೆಲ್ಲರಿಗೂ ಮತ್ತೊಮ್ಮೆ ಮಣ್ಣೆತ್ತಿನ ಅಮಾವಾಸ್ಯೆಯ ಶುಭಾಶಯಗಳು. ಎಲ್ಲ ರೈತಾಪಿ ಜನಗಳ ಫಸಲು ಹಸನಾಗಿರಲಿ ಎಂದು ಹೇಳುತ್ತಾ, ಎಲ್ಲ ರೈತ ವೃಂದಕ್ಕೂ ಧನ್ಯವಾದ ಹೇಳುತ್ತಾ, ನಮಗೆ ಅನ್ನವನ್ನು ನೀಡುತ್ತಿರುವ ಅನ್ನದಾತರಿಗೆ ಶುಭವಾಗಲಿ ಎಂದು ಹೇಳುತ್ತಾ ಈ ಲಾಗನ್ನು ಮುಗಿಸ್ತಿದ್ದೀನಿ. ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.